ಅಂಬಿಕಾ ಸುತ ವಿಘ್ನ ರಾಜನ ಪಿರಿದು ಸೋಸುದುಸಿ ಅಂಬಿಕಾ ಸುತ ವಿಘ್ನ ರಾಜನ ಪಿರಿದು ಸೋಸುದುಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬು ಜೋಸದ ಮಣಿಯರ ಪಾದ ಮುಜಗೆ ಬುಡ ಮಡುತ್ತ ವರ್ಣಿಪೆನಿ ಕಥಾಮೃತವ ಲಕ್ಷ್ಮೀ ಸ್ವಾಮಿ, ಅಕುಂಠಿತವಾದಂತಹ ಲೋಕವನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡಿದವರಿದ್ದಾರೆ. ಇದು ಕ್ಷೀರಸಾಗರ, ಶಾಂತಿಯ ಸಂಕೇತ. ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿಯೇ ಕಾಣಿಸಿಕೊಂಡವನಿದ್ದೇನೆ. ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಕತ್ತಲು ಬೆಳಕು, ಇದೆಲ್ಲವೂ ಒಂದು ಲೋಕದಲ್ಲಿ ಬೇಕು. ಕತ್ತಲು ದೂರವಾದ ಮೇಲೆ ಬೆಳಕು ಪ್ರಕಾಶಕ್ಕೆ ಬರುವುದಕ್ಕೆ ಸಾಧ್ಯ. ಅಧರ್ಮ ನಾಶವಾದ ಮೇಲೆ ಧರ್ಮ ಸಂಸ್ಥಾಪನೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಉದ್ಧರಿಸುವ ಉದ್ದೇಶದಿಂದಲೇ ಅನೇಕ ಅವತಾರವನ್ನು ಎತ್ತುವುದರ ಮೂಲಕವಾಗಿ ಧರೆಯ ಧರ್ಮವನ್ನು ಉದ್ಧರಿಸಿದೆ. ಒದಗಿ ಬಂದದ್ದು ನನಗೆ ಶಾಪವಾಕ್ಯ. ಅಟ್ಟವತಾರವನ್ನು ನೀನು ತಾಳು. ಒದಗಿ ಬಂದಂತಹ ಶಾಪವನ್ನಾದರೂ ವರವನ್ನಾಗಿಸಿಕೊಂಡು ಲೋಕದ ಒಳಿತಿಗಾಗಿಯೇ ಅದನ್ನು ವಿನಿಯೋಗಿಸಿಕೊಂಡೆ. ಧರೆಯಲ್ಲಿ ಹುಟ್ಟಿ ಬಂದಂತಹ ಅನೇಕ ದಾನವರನ್ನು ವಧಿಸಿದೆ. ಧರೆಯ ಧರ್ಮವನ್ನು ಕಾಯ್ದಿದ್ದೆ. ಲಕ್ಷ್ಮಿ, ಈ ಪ್ರಪಂಚವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವ ಕಾರಣದಿಂದಲಾಗಿ ಕರುಣಾಸಾಗರನೆಂದು ನನ್ನನ್ನು ಭಕ್ತಾದಿಗಳೆಲ್ಲ ಕೊಂಡಾಡುತ್ತಾರೆ. ನನ್ನನ್ನು ಕಾಣುವುದಕ್ಕೆ ಅನೇಕ ಮಂದಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಸನಕ, ಸನಂದ, ಸನತ್ಕುಮಾರ, ಸನ ಸುಜಾತರೆನ್ನುವಂತಹ ನಿತ್ಯ ಬಾಲರಿರಬಹುದು, ಮುಕ್ಕಾಲು ಮೂರು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳಿರಬಹುದು, ಸಪ್ತ ಋಷಿಗಳಿರಬಹುದು. ಇವರೆಲ್ಲರೂ ವೈಕುಂಠಧಾಮವನ್ನು ಸೇರಿಕೊಳ್ಳುತ್ತಾರೆ. ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾರೆ. ಅಲ್ಲಿಂದ ಭೂಲೋಕಕ್ಕೆ ತೆರಳಿ ಯಾಗ ಯಜ್ಞಾದಿಗಳತ್ತ, ಲೋಕದ ಕಲ್ಯಾಣದತ್ತ ಮನವನ್ನು ಹರಿಸುತ್ತಾರೆ. ಲೋಕದ ಕುರಿತಾದಂತಹ ಚಿಂತನೆಯನ್ನು ಅನವರತವೂ ನಾನು ಮಾಡುವವನೇ. ಹಾಗೆಂದು ಪೂರಕವಾಗಿ ಏನಾದರೂ ವಿಚಾರಗಳನ್ನು ತಿಳಿಸುವವಳು. ವಿಶೇಷತೆಗಳುಂಟೇನೆ ಕಾಂತೆ. ಕಾಂತೆ
ರಮಣ ರಮಣ